ತೀರ್ಥಹಳ್ಳಿಯಲ್ಲಿ ಒಬ್ಬರು ಕೂಡ ಮಕ್ಕಳಿಲ್ಲ ಅಂತ ಹೇಳಿ ಎಲ್ಲ ಮಠದ ಆಸ್ತಿಯನ್ನು ಕೂಡ ಶೃಂಗೇರಿ ಮಠಕ್ಕೆ ಬರಿಬೇಕು ಅಂತ ಹೇಳಿ ಬಂದು ಬರೆದು ಕೊಟ್ರಂತೆ. ಅದಕ್ಕೆ ಗುರುಗಳೊಂದು ಮಾತು ಹೇಳಿದ್ರಂತೆ, ನೋಡಿ ನೀವು ಕೊಡ್ತಿರುವಂತಹ ಸಂಪತ್ತು ಏನಿದೆ ಅದು ದೀರ್ಘಕಾಲದ ಲಾಭವನ್ನು ನಮಗೆ ಕೊಡೋದಿಲ್ಲ. ನಮಗೆ ದೀರ್ಘಕಾಲದ ಲಾಭ ಕೊಡಬೇಕು ಅಂದರೆ ನಿಮ್ಮ ಸಂತತಿಯಿಂದ ನಮಗೆ ದೀರ್ಘಕಾಲದ ಲಾಭ ಇದೆ. ಹಾಗಾಗಿ ಅಮ್ಮನವರಿಗೆ ನಿಮ್ಮ ಈ ಆಸ್ತಿಯ ಮೇಲೆ ನೀವು ಈಗ ಕೊಡ್ತಿರುವಂಥ ಏನು ಕಾಣಿಕೆ ಇದೆ ಇದರ ಮೇಲೆ ಅಮ್ಮನವರಿಗೆ ಅಷ್ಟೊಂದು ಮನಸ್ಸಿದ್ದ ಹಾಗೆ ಕಾಣೋದಿಲ್ಲ ನಮಗೆ ಅಂತ ಹೇಳಿದ್ರಂತೆ. ಇಲ್ಲ, ನಮಗೆ ಇನ್ನು ಇಷ್ಟು ವರ್ಷ ಆದರೂ ನಮಗೆ ಮಕ್ಕಳಾಗಲಿಲ್ಲ, ನಮಗೆ ಈ ಆಸ್ತಿ ಎಲ್ಲ ಬೇಡ. ಇಲ್ಲ, ಆಗತ್ತೆ, ಅಮ್ಮನವರ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದರೂ ಸಹ ಆ ವ್ಯಕ್ತಿಗೆ ನಂಬಿಕೆ ಇಲ್ಲ. ಕೊನೆಗೂ ಆ ಬರೆದಂಥ ಪತ್ರದಲ್ಲಿ ಮಕ್ಕಳಾಗದೇ ಇದ್ದ ಪಕ್ಷದಲ್ಲಿ ಇದು ಮಠಕ್ಕೆ, ಮಕ್ಕಳಾದ ಪಕ್ಷದಲ್ಲಿ ನನಗೆ ಅಂತ ಹೇಳಿ ಮತ್ತೊಂದು ಪತ್ರವನ್ನು ಸೇರಿಸಿ ಅದನ್ನು ಮಠದಲ್ಲೇ ಇಟ್ಟು ಆ ಪತ್ರವನ್ನು ಬಂದಿದ್ದಾರೆ. ಆಮೇಲೆ 3 ಜನ ಮಕ್ಕಳಾದ್ರಂತೆ, 3 ಜನ ಮಕ್ಕಳಾದ್ರಂತೆ. ಇವರು ಕೂಡ 80 ವರ್ಷ ಬದುಕಿದ್ರಂತೆ. ಹೀಗೆ ಗುರುಗಳ ಒಂದು ಅನುಗ್ರಹ ಅಂತ ಏನಿದೆ ಅದನ್ನು ನಮಗೆ ಬರೀ ಅಕ್ಷರಗಳಲ್ಲಿ ಬಣ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವರ ಒಂದು ದೃಷ್ಟಿಗೆ ಗೋಚರವಾಗುವಂಥದ್ದು ನಮಗೆ ಕಲ್ಪನೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಅತೀಂದ್ರಿಯವಾದಂತಹ ಶಕ್ತಿ ಗುರುಗಳಾದವರಲ್ಲಿ ಇರುತ್ತೆ.